ಇಷ್ಟೊತ್ತಿಗೆ ಪರಿಹಾರಗಳನ್ನು ಪ್ರಾರಂಭ ಮಾಡಿ ಆ ದನಕರುಗಳ ಪರಿಸ್ಥಿತಿ ಎಷ್ಟು ಸಾವಿರಾರು ದನಗಳು ಇವತ್ತು ತೀರ್ಕೊಂಡು ಹೋಗಿದ್ದಾವೆ ಅಂತಾರೆ. ಅದರ ಬಗ್ಗೆ ಏನಾದರೂ ಚಿಂತೆ ಮಾಡಿದ್ರ? ಆ ಹೆಣ್ಣು ಮಕ್ಕಳು, ನಾನು ಟಿ ವಿಲಿ ನೋಡ್ತಾ ಇದ್ದೆ, ನಮಗೇನು ಒದಪೇನು ಕೊಟ್ಟಿಲ್ಲ, ಮಲಗೋದಕ್ಕೆ ಚಾಪೇನೂ ಇಲ್ಲ, ಹಾಸಿಗೆನೂ ಇಲ್ಲ. ಒಂದು ಅನ್ನ ಸಾರು ಕೊಡ್ತಾರೆ, ಬೆಳೆ ಒಂಚೂರು ಉಪ್ಪಿಟ್ಟು ಕೊಡ್ತಾರೆ, ಅಲ್ಪತೃಪ್ತರು. ನೀವು ಈ ಥರ ನೋಡ್ಕೊಂಡ್ರೂ ಸಹ ಜನ ನಿಮ್ಮನ್ನು ಬೈತಿಲ್ಲ. ಆ ಮಟ್ಟಿಗೆ ಬರಬೇಡಿ, ಬೈಸ್ಕೊಳ್ಳೋ ಮಟ್ಟಿಗೆ ಬರಬೇಡಿ. ಪಾಪ ಅವ್ರು ಮುಕ್ತ ಜನ, ಯಾಕಪ್ಪ ಬೈದು ನಾಳೆ ಬೆಳಿಗ್ಗೆ ಅನ್ನನೂ ಹಾಕ್ತಾರೋ ಇಲ್ವೋ ಅಂತ ಹೇಳಿ. ಅದಕ್ಕೆ ನೀವು ಟಿ ವಿಯವ್ರು ಕೇಳಿದ್ರೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಪಾಪ ಹೆದರ್ಕೊಂಡು. ಅದರಿಂದ ಇವತ್ತು ಈ ಸರ್ಕಾರ ಬರೀ ವಿಡಿಯೋ ಕಾನ್ಫರೆನ್ಸ್ ಅಲ್ಲ, ನಿಮ್ಮ ಮಂತ್ರಿಗಳಿಗೆ ಮೊದಲು 2 ಜನ 3 ಜನ ಮಂತ್ರಿಗಳನ್ನ ಹಾಕಿ ಆ 5 ಜಿಲ್ಲೆಯಲ್ಲಿ 6 ಜಿಲ್ಲೆನೋ 5 ಜಿಲ್ಲೆನೋ ಇವತ್ತು ಅನಾಹುತ ಆಗಿರೋದು, 36 ಜನ ಮಂತ್ರಿಗಳನ್ನ ಬೆಂಗಳೂರಿನಲ್ಲಿ AC ರೂಮಲ್ಲಿ ಕೂತ್ಕೊಳ್ಳೋದಲ್ಲ, ಹೋಗಿ ಒಂದು 3 ದಿವಸ ಕ್ಯಾಂಪ್ ಮಾಡಲಿ. ಅಲ್ಲಿ ಒಬ್ಬ ಮಂತ್ರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರ? ಇಲ್ಲ ಪ್ರಿಯಾಂಕಾ ಖರ್ಗೆ ಹೋದರು, ಇಲ್ಲ ಹೋಗಿ ಜನಕ್ಕೇನಾದ್ರು ಹೇಳಿದ್ರ ಏನಾದ್ರು ಮಾಡ್ತೀವಿ ಅಂತ? ಪಾಪ ಜನ MB ಪಾಟೀಲ್ಗೆ ಹೇಳ್ತಾರೆ, ನಾವಿಲ್ಲಿಂದ ಬೇರೆ ಕಡೆ ಹೋಗಿ ತಯಾರಾಗಿದ್ದೀವಿ, ನಮ್ಮನ್ನು ಶಿಫ್ಟ್ ಮಾಡಿಬಿಡಿ, ಎಷ್ಟು ವರ್ಷ ನಾವು ಹಿಂಗೆ ಬದುಕಬೇಕು, ಇಂಥ ಒಂದು ಮಳೆ ಬಂದಾಗ ನಾವು ಈ ಥರ ಸಮಸ್ಯೆಗೆ ಒಳಗಾದ್ರೆ ಒಂದು 3,000 4,000 ಕೊಡ್ತೀರಿ, ಆಮೇಲೆ ಮತ್ತೆ ಮುಂದಿನ ವರ್ಷ ಬರ್ತೀರಿ. ಇದು ಆ ಜನ ಹೇಳ್ತಾ ಇರೋದಲ್ಲಿ. ಶಾಶ್ವತ ಪರಿಹಾರಕ್ಕೆ ಯಾವ ಥರ ಹೋಗಬೇಕು,